ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥ ವಾಡಿಯಲ್ಲಿ ನಡೆದಂಥ ಘಟನೆ ಅಂತ ಹೇಳ್ಬೋದು. ಏನು 18 ವರ್ಷದ ಯುವತಿಯ ಮೇಲೆ ಕಾಮುಕರು ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದಾರ. ಅವ್ರ ಮನೆ ಮುಂಭಾಗದಲ್ಲಿ ನಾವಿದ್ದೀವಿ. ಬಡ ಕೂಲಿ ಕಾರ್ಮಿಕ ಬೇರೆಯವರು ಕೃಷಿ ಹೊಲದಲ್ಲಿ ಅಂದ್ರೆ ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡಿ ಆ ಮಕ್ಕಳು ಹೊಟ್ಟೆ ತುಂಬಿಸ್ತಾ ಇದ್ದಂಥ ಪಂಡಿತ್ ಅವರು ಮನೆ ಮುಂಭಾಗದಲ್ಲಿ ಅವ್ರ ಪಂಡಿತು ಅವ್ರ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಗಳನ್ನು ಕಳ್ಕೊಂಡು. ನೋಡ್ಬೋದು ನೀವು. ಈ ಕಣ್ಣೀರಿಗೆ ಬೆಲೆ ಕಟ್ಲಕ್ಕೆ ಆಗ್ತದೇನು? ಈ ಕಣ್ಣೀರು ಸೂಟ ಅಂತ ಕೆಲಸ ಯಾರು ಮಾಡಬೇಕು ಅಂತೇಳಿ ನಮ್ಮ ಪ್ರಶ್ನೆ ಆಗ್ಯದ. ಟೋಟಲಿ ಘಟನೆಯಾಗಿ ಇವತ್ತಿಗೂ 5-6 ದಿವಸ ಆದರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದು ಏನು ಪರಿಹಾರ ಕೊಡ್ಬೇಕು ಅದು ಕೂಡ ಕೊಟ್ಟಿಲ್ಲ ಅಂಬದು ಬೇಸರ ಇವ್ರದ್ದಾಗ್ಯದ. ಅದು ಪರಿಹಾರ ಕೊಟ್ಟರ ಮಗಳು ಬರ್ತಾಳೇನು ಅಂತೇಳಿ ಒಂದು ಕಡೆ ಕೇಳ್ತಾ ಇದ್ದಾರೆ. ನೋಡ್ಬೋದು ನೀವು. ಮನೆ ಆ ತಗಡದ ಮನೆ ಹಾಕೊಂಡೆ ನಾವು ಹೊಟ್ಟೆಪಾಡಿಗಾಗಿ ಬೇರೆ ಊರದಿಂದು ಈ ಒಂದು ಊರಲ್ಲಿ ಬಂದು ಇವ್ರು ನೆಲೆಸಿದ್ದಾರೆ. ಆದರೆ ಇಂಥ ಬಡ ಆ ಕಾರ್ಮಿಕರ ಮಗಳ ಮೇಲೆ ಕಣ್ಣು ಹಾಕಿದ ಕಾಮುಕರು ಆಕೆ ಮೇಲೆ ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲೆ ಮಾಡಿ ನೋಡ್ಬೋದು. ಒಳಗಿನ ಭಾಗದಲ್ಲಿ ಅವ್ರ ಮನೆ ಹೇಗಿದೆ ನಾವು ತೋರಿಸ್ತೀವಿ. ಟೋಟಲಿ ಏನದಂದ್ರೆ ದಿನ ಬೆಳಗಾದ್ರೆ ಕೂಲಿ ಮಾಡಿ ಕೂಲಿ ಮಾಡಿ ಏನದಂದ್ರೆ ಬದುಕಂಥ ಕುಟುಂಬಸ್ಥರು ಒಂದು ದಿವ್ಸ ಕೂಲಿ ಮಾಡ್ಲಾದ್ರು ಹೊಟ್ಟೆ ತುಂಬಲ್ಲ. ಅಂಥ ಬಡ ಕಾರ್ಮಿಕನ ಮಗಳ ಮೇಲೆ ಏನದಂದ್ರೆ ಕಾಮುಕರು ಕಣ್ಣು ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಒಂದು ಘಟನೆ ಇಡೀ ಒಂದು ಕಲ್ಯಾಣ ನಾಡಿನಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ. ನೋಡ್ಬೋದು ನೀವು. ಎಷ್ಟು ತೀರಾ ಬಡವರು ಆ ಒಂದು ಬಡತನದಲ್ಲಿದ್ದಂಥ ಈ ಒಂದು ಕುಟುಂಬಸ್ಥರ ಮೇಲೆ ಆದಂಥ ದೌರ್ಜನ್ಯಗ ಇವತ್ತಿನ ಬೆಲೆ ಕಟ್ಲಕ್ಕಾಗಲ್ಲ. ಈ ಒಂದು ನೊಂದ ಕುಟುಂಬಸ್ಥರೊಂದಿಗೆ ರಿಪಬ್ಲಿಕ್ ಕನ್ನಡ ನಾವು ಧ್ವನಿಯಾಗಿದ್ದೀವಿ. ಇವ್ರಿಗೆ ನ್ಯಾಯ ಸಿಗುವವರೆಗೆ ಸತತವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವರು ಈ ಒಂದು ಕುಟುಂಬಸ್ಥರಿಗೆ ನ್ಯಾಯ ಕೊಡಲೇಬೇಕು. ಒಳಗಿನ 2 ತಗಡದ ರೂಮ್ ನೋಡ್ಬೋದು ನೀವು. 2 ತಗಡದ ರೂಮದಲ್ಲಿ ಅವ್ರು ಏನದಂದ್ರೆ ಮಳೆ ಚಳಿ ಬಿಸಿಲು ಇಲ್ಲಿ ಬದುಕ್ತಾ ಇದ್ದಾರೆ. ಇಂಥ ಒಂದು ಕುಟುಂಬಸ್ಥರ ಮೇಲೆ ಆದಂಥ ಅನ್ಯಾಯ ನಿಜಕ್ಕೂ ಯಾರ ಮೇಲೆ ಕೂಡ ಆಗ್ಬಾರ್ದು. ಸರ್ಕಾರ ಸಂಬಂಧಪಟ್ಟವರು ಈ ಒಂದು ಕುಟುಂಬಸ್ಥರಿಗೆ ನ್ಯಾಯ ಕೊಡಲೇಬೇಕಾಗ್ಯದ. ಯಾಕಂದ್ರೆ ಮಗಳನ್ನು ಕಳ್ಕೊಂಡು ಆ ಒಂದು ಕುಟುಂಬಸ್ಥರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಮಾನತೆಗಾಗಿ ಕ್ರಾಂತಿಯನ್ನು ನಡೆದ ಬಸವಣ್ಣನ ಕರ್ಮಭೂಮಿಯಲ್ಲಿ ನಡೆದಂಥ ಈ ಒಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. 18 ವರ್ಷದ ಭಾಗ್ಯಶ್ರೀಯನ್ನ ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲೆ ಮಾಡಿದ ಪಾಪಿಗಳು. ಆ ಒಂದು ಕುಟುಂಬಸ್ಥರಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದೆ. ಅವ್ರ ಜೊತೆ ನಾವಿದ್ದೀವಿ. ಯಾರೇ ಏನೇ ಮಾಡಲಿ, ಸರ್ಕಾರ ಬರಲಿ, ಯಾರೇ ಅಧಿಕಾರಿ, ಯಾರೇ ರಾಜಕಾರಣಿಗಳು, ಯಾವುದೇ ಮುಲಾಜಿಗೆ ನಾವು ಬಗ್ಗಲ್ಲ. ಇವತ್ತು ಆ ಒಂದು ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರಿಗೆ ರಿಪಬ್ಲಿಕ್ ಕನ್ನಡ ಅವ್ರ ಜೊತೆ ಇರ್ತದೆ. ಯಾನಡ ಘಟನೆ ಆಯಿತು. ಘಟನೆಯ ಆ ಒಂದು ಭಾಗ್ಯಶ್ರೀಯ ಶವ ಪತ್ತೆಯಾಗಿತ್ತು. ಆ ಸ್ಥಳದಲ್ಲಿ ನಾವಿದ್ದೀವಿ. ನೋಡ್ಬೋದು ನೀವು. ಪಾಪಿಗಳು ಏನದಂದ್ರೆ ಮನೆಯಿಂದ ಆಕೆಯನ್ನು 29 ತಾರೀಕಿಗೆ ಕಿಡ್ನಾಪ್ ಮಾಡಿ 31 ತಾರೀಕಿಗೆ ಅವ್ರು ಕೇಸ್ ಕೂಡ ಕೊಡ್ತಾರೆ ಪೊಲೀಸ್ ಠಾಣೆಯಲ್ಲಿ. ನಂತರ 1 ತಾರೀಕಿಗೆ ಭಾನುವಾರ ಆಕೆಯ ಶವ ಇದೇ ಒಂದು ಮುಳ್ಳಿನ ಕಂಟಿಯಲ್ಲಿ ಪತ್ತೆ ಆಗ್ತದೆ. ಆ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಇದೇ ಒಂದು ಮುಳ್ಳಿನ ಕಂಟಿ, ಈ ಗಿಡದಲ್ಲಿ ಆಕೆಯ ಶವ ಪತ್ತೆ ಆಗ್ತದೆ. ಏನು ಕುರಿ ಕಾಯೋರಿರ್ತಾರೆ ಅವ್ರು ಏನದಂದ್ರೆ ಮಾಹಿತಿ ಕೊಟ್ಟ ನಂತರ ಆ ಕುಟುಂಬಸ್ಥರು ಓಡೋಡಿ ನೋಡ್ಬೋದು. ಈ ಸ್ಥಳದಲ್ಲಿ ಆಕೆಯ ಶವ ಬಿದ್ದಿರುವ ಸ್ಥಳ ನಾವು ತೋರಿಸ್ತೀವಿ. ಇದೇ ಒಂದು ಸ್ಥಳದಲ್ಲಿ ಆ ಒಂದು ಯುವತಿಯ ಶವ ಏನದಂದ್ರೆ ಪತ್ತೆ ಆಗ್ತದೆ. ತಕ್ಷಣವೇ ಕುಟುಂಬಸ್ಥರು ಓಡೋಡಿ ಅಳುತ್ತಾ ಬೀಳುತ್ತಾ ಇಲ್ಲಿ ಬಂದಿರೋದನ್ನ ಸಾಕಷ್ಟು ಒಂದು ಆಕ್ರಂದನ ಈ ಒಂದು ಸ್ಥಳದಲ್ಲಿ ಮುಗಿಲು ಮುಟ್ತದೆ. ನಂತರ ಇದೇ ಒಂದು ಸ್ಥಳದಲ್ಲಿ ಏನು ಈಗಾಗಲೇ ನಾವು ನಿಂತೀವಿ. ಈ ಸ್ಥಳದಲ್ಲಿ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿ ಆ ಒಂದು ಕುಟುಂಬಸ್ಥರಿಗೆ ಆಕೆಯ ಶವ ಕೂಡ ಕೊಡ್ತಾರೆ. ಈ ಒಂದು ಘಟನೆಯ ಸುದ್ದಿ ಎಲ್ಲೆಡೆ ಹರಡಿದ ನಂತರ ಸಾಕಷ್ಟು ಇಡೀ ಕಲ್ಯಾಣ ನಾಡಿನಲ್ಲಿ ಸಾಕಷ್ಟು ಹೋರಾಟ, ಪ್ರೊಟೆಸ್ಟು, ಸಾಕಷ್ಟು ಜನ ಆಕ್ರೋಶಕ್ಕೆ ಪಡಿಸ್ತಾರೆ. ಕೊನೆಗೂ ಏನಂದ್ರೆ ಆ ಒಂದು ಕುಟುಂಬಸ್ಥರು ನಮ್ಮ ಸಾಕಷ್ಟು ಹೋರಾಟ, ಜನಪ್ರತಿನಿಧಿಗಳು, ಶಾಸಕರು, ಸಚಿವರು ಬಂದ್ರು ಬಿ ನಮ್ಮ ಮಗಳು ಮತ್ತೆ ಹುಟ್ಟು ಬರ್ತಾಳೇನು, ನಮ್ಮ ಮಗಳು ನಮಗೆ ಬೇಕು ಅಂತ ಹೇಳೋರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಕುಟುಂಬಸ್ಥರ ಕಣ್ಣೀರಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ನಾವು ಕೂಡ ಧ್ವನಿಯಾಗಿದ್ದೀವಿ. ಸರ್ಕಾರ, ಗೃಹ ಸಚಿವರು, ಮುಖ್ಯಮಂತ್ರಿ ಕೂಡ ಧ್ವನಿಯಾಗುವ ಮೂಲಕ ಇಂಥ ಘಟನೆ ಶರಣರ ನಾಡಿನಲ್ಲಿ, ರಾಜ್ಯದಲ್ಲಿ ಕಲ್ಯಾಣ ಟೋಟಲಿ ರಾಜ್ಯದಲ್ಲಿ ಎಲ್ಲೂ ನಡಿಬಾರ್ದು ಅನ್ನೋದು ಒತ್ತಾಯ ಇವತ್ತು ಸಾಕಷ್ಟು ಜನರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಮಾನತೆಗಾಗಿ ಕ್ರಾಂತಿಯನ್ನು ನಡೆದ ಬಸವಣ್ಣನ ಕರ್ಮಭೂಮಿಯಲ್ಲಿ ನಡೆದಂಥ ಈ ಒಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. 18 ವರ್ಷದ ಭಾಗ್ಯಶ್ರೀಯನ್ನ ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲೆ ಮಾಡಿದ ಪಾಪಿಗಳು. ಆ ಒಂದು ಕುಟುಂಬಸ್ಥರಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ಧ್ವನಿಯಾಗಿದೆ. ಅವ್ರ ಜೊತೆ ನಾವಿದ್ದೀವಿ. ಯಾರೇ ಏನೇ ಮಾಡಲಿ, ಸರ್ಕಾರ ಬರಲಿ, ಯಾರೇ ಅಧಿಕಾರಿ, ಯಾರೇ ರಾಜಕಾರಣಿಗಳು, ಯಾವುದೇ ಮುಲಾಜಿಗೆ ನಾವು ಬಗ್ಗಲ್ಲ. ಇವತ್ತು ಆ ಒಂದು ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರಿಗೆ ರಿಪಬ್ಲಿಕ್ ಕನ್ನಡ ಅವ್ರ ಜೊತೆ ಇರ್ತದೆ. ಯಾನಡ ಘಟನೆ ಆಯಿತು. ಘಟನೆಯ ಆ ಒಂದು ಭಾಗ್ಯಶ್ರೀಯ ಶವ ಪತ್ತೆಯಾಗಿತ್ತು. ಆ ಸ್ಥಳದಲ್ಲಿ
ಸ್ಥಳದಲ್ಲಿ ನಾವಿದ್ದೀವಿ ನೋಡ್ಬೋದು ನೀವು. ಪಾಪಿಗಳು ಏನದಂದ್ರೆ ಮನೆಯಿಂದ ಆಕೆಯನ್ನು 29 ತಾರೀಕಿಗೆ ಕಿಡ್ನಾಪ್ ಮಾಡಿ 31 ತಾರೀಕಿಗೆ ಅವ್ರು ಕೇಸ್ ಕೂಡ ಕೊಡ್ತಾರೆ ಪೊಲೀಸ್ ಠಾಣೆಯಲ್ಲಿ. ನಂತರ 1 ತಾರೀಕಿಗೆ ಭಾನುವಾರ ಆಕೆಯ ಶವ ಇದೇ ಒಂದು ಮುಳ್ಳಿನ ಕಂಟಿಯಲ್ಲಿ ಪತ್ತೆ ಆಗ್ತದೆ. ಆ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಇದೇ ಒಂದು ಮುಳ್ಳಿನ ಕಂಟಿ, ಈ ಗಿಡದಲ್ಲಿ ಆಕೆಯ ಶವ ಪತ್ತೆ ಆಗ್ತದೆ. ಏನು ಕುರಿ ಕಾಯೋರಿರ್ತಾರೆ ಅವ್ರು ಏನದಂದ್ರೆ ಮಾಹಿತಿ ಕೊಟ್ಟ ನಂತರ ಆ ಕುಟುಂಬಸ್ಥರು ಓಡೋಡಿ ನೋಡ್ಬೋದು. ಈ ಸ್ಥಳದಲ್ಲಿ ಆಕೆಯ ಶವ ಬಿದ್ದಿರುವ ಸ್ಥಳ ನಾವು ತೋರಿಸ್ತೀವಿ. ಇದೇ ಒಂದು ಸ್ಥಳದಲ್ಲಿ ಆ ಒಂದು ಯುವತಿಯ ಶವ ಏನದಂದ್ರೆ ಪತ್ತೆ ಆಗ್ತದೆ. ತಕ್ಷಣವೇ ಕುಟುಂಬಸ್ಥರು ಓಡೋಡಿ ಅಳುತ್ತಾ ಬೀಳುತ್ತಾ ಇಲ್ಲಿ ಬಂದಿರೋದ ಸಾಕಷ್ಟು ಒಂದು ಆಕ್ರಂದನ ಈ ಒಂದು ಸ್ಥಳದಲ್ಲಿ ಮುಗಿಲು ಮುಟ್ತದೆ. ನಂತರ ಇದೇ ಒಂದು ಸ್ಥಳದಲ್ಲಿ ಏನು ಈಗಾಗಲೇ ನಾವು ನಿಂತೀವಿ, ಈ ಸ್ಥಳದಲ್ಲಿ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿ ಆ ಒಂದು ಕುಟುಂಬಸ್ಥರಿಗೆ ಆಕೆಯ ಶವ ಕೂಡ ಕೊಡ್ತಾರೆ. ಈ ಒಂದು ಘಟನೆಯ ಸುದ್ದಿ ಎಲ್ಲೆಡೆ ಹರಡಿದ ನಂತರ ಸಾಕಷ್ಟು ಇಡೀ ಕಲ್ಯಾಣ ನಾಡಿನಲ್ಲಿ ಸಾಕಷ್ಟು ಹೋರಾಟ, ಪ್ರೊಟೆಸ್ಟು, ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಕೊನೆಗೂ ಏನಂದ್ರೆ ಆ ಒಂದು ಕುಟುಂಬಸ್ಥರು ನಮ್ಮ ಸಾಕಷ್ಟು ಹೋರಾಟ, ಜನಪ್ರತಿನಿಧಿಗಳು, ಶಾಸಕರು, ಸಚಿವರು ಬಂದ್ರು ಬಿ ನಮ್ಮ ಮಗಳು ಮತ್ತೆ ಹುಟ್ಟು ಬರ್ತಾಳೇನು, ನಮ್ಮ ಮಗಳು ನಮಗೆ ಬೇಕು ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಕುಟುಂಬಸ್ಥರ ಕಣ್ಣೀರಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ, ನಾವು ಕೂಡ ಧ್ವನಿಯಾಗಿದ್ದೀವಿ. ಸರ್ಕಾರ, ಗೃಹ ಸಚಿವರು, ಮುಖ್ಯಮಂತ್ರಿ ಕೂಡ ಧ್ವನಿಯಾಗುವ ಮೂಲಕ ಇಂಥ ಘಟನೆ ಶರಣರ ನಾಡಿನಲ್ಲಿ, ರಾಜ್ಯದಲ್ಲಿ ಟೋಟಲಿ ರಾಜ್ಯದಲ್ಲಿ ಎಲ್ಲೂ ನಡಿಬಾರ್ದು ಅನ್ನೋದು ಒತ್ತಾಯ ಇವತ್ತು ಸಾಕಷ್ಟು ಜನರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.